ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವಿತ್, ನನ್ನ ಜೊತೆ ನನ್ನ ಕೊಲೀಗ್ ಶ್ರುತಿ ಕೂಡ ಇದ್ದಾರೆ. ಇವತ್ತು ವಿಶೇಷವಾಗಿ ಈ ಒಂದು ಡಿಬೇಟ್ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಬೆಂಗಳೂರಿನ ಜನರೆಲ್ಲರೂ ಕೂಡ ಬಹಳ ಎಚ್ಚರದಿಂದ ಇರಬೇಕು. ಅದರಲ್ಲೂ ಕೂಡ ಮಾಂಸ ಪ್ರಿಯರಿಗೆ ನಾವು ಹೇಳ್ತಾ ಇರೋದು ಯಾಕೆ ಅಂತಂದ್ರೆ, ಬೆಂಗಳೂರಿನಲ್ಲಿ ಆದಂಥ ನೆನ್ನೆಯ ಬೆಳವಣಿಗೆಗಳು ಮಾಂಸ ಪ್ರಿಯರೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಯಾಕೆ ಗೊತ್ತಾ? ಬೆಂಗಳೂರಿನ ಮಾಂಸ ಪ್ರಿಯರೇ ಎಚ್ಚರದಿಂದಿರ್ಬೇಕು. ನೀವು ಸೇವಿಸೋ ಆಹಾರದ ಗುಣಮಟ್ಟ ಹೇಗಿದೆ ಅಂತ ನೀವು ತಿಳ್ಕೊಳ್ಳದೆ ಮುಂದುವರೆದ್ರೆ ಆರೋಗ್ಯಕ್ಕೆ ಕುತ್ತು. ಮೆಜೆಸ್ಟಿಕ್ನಲ್ಲಿ ಮಾರಾಟವಾಗ್ತಿದೆಯಾ ಕಳಪೆ ಗುಣಮಟ್ಟದ ಮಾಂಸ ಜಟಾಪಟಿ ಹಿಂದಿನ ರಹಸ್ಯ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಇದು. ಸೊ ಹಾಗಾಗಿ ಬೆಂಗಳೂರಿನ ಮಾಂಸ ಪ್ರಿಯರು ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ. ಎಷ್ಟೋ ಜನರು ಫುಟ್ಪಾತ್ನಲ್ಲಿ, ಹೋಟೆಲ್ನಲ್ಲಿ ಮಟನ್ನು, ಚಿಕನ್ನು, ಫಿಶು ಅಂತ ಹೇಳಿ ತಮ್ಮ ಇಷ್ಟವಾದಂತಹ ಖಾದ್ಯಗಳನ್ನು ನೀವು ತಿಂತೀರಿ. ಆದರೆ ಅವೆಲ್ಲದಕ್ಕೂ ಮುಂಚಿತವಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮೆಜೆಸ್ಟಿಕ್ನಲ್ಲಿ ಮಧ್ಯರಾತ್ರಿ ಭಾರಿ ಹೈ ಡ್ರಾಮಾ ಆಯಿತು. ವಿವಿಧ ಸಂಘಟನೆಗಳ ನಡುವೆ ಮಾತಿನ ಚಕಮಕಿ ಆಗಿದ್ದನ್ನ ಗಮನಿಸಿದ್ವಿ. ಕರ್ತವ್ಯಕ್ಕೆ ಅಡ್ಡಿ ಆರೋಪದ ಹಿನ್ನೆಲೆ ಪುನೀತ್ ಕೆರೆಹಳ್ಳಿ ಅವರ ಬಂಧನ ಆಯಿತು. ಈ ವೇಳೆ ಪುನೀತ್ ಕೆರೆಹಳ್ಳಿ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಯಿತು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪುನೀತ್ ಕೆರೆಹಳ್ಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಮೆಜೆಸ್ಟಿಕ್ನಲ್ಲಿ ಭಾರಿ ಹೈ ಡ್ರಾಮಾ. ಬಹುತೇಕರಿಗೆ ಒಂದಷ್ಟು ಪ್ರಶ್ನೆ ಕಾಡಿದ್ದು, ವಿವಿಧ ಸಂಘಟನೆಯವರು ಪ್ರಶ್ನೆ ಮಾಡಿದ್ದು ಯಾವ ರೀತಿಯ ಮಾಂಸ ಇದು ಅಂತ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಹಜವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಾಂಸ ಪ್ರಿಯರು ನಿನ್ನೆ ಒಂದಷ್ಟು ಪ್ರಶ್ನೆ ಮಾಡಿದ್ರು, ಯಾವ ರೀತಿಯ ಮಾಂಸ ಸಾಗಾಟ ಮಾಡ್ತಿದ್ದಾರೆ, ಇವರ ಆರೋಪ ನಿಜನಾ ಸುಳ್ಳ? ಇಂಥ ಗೊಂದಲಗಳು ಜನರಲ್ಲಿದೆ. ಬಟ್ ಆ ಬಗ್ಗೆ ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಬೇಕು, ರಿಪೋರ್ಟ್ ಬರಬೇಕು ಲ್ಯಾಬಿಂದ. ಕಳಪೆ ಮಾಂಸ ಪರಿಶೀಲನೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಅಬ್ದುಲ್ ರಜಾಕ್ಗೆ ಆಹಾರ ಇಲಾಖೆ ಆಲ್ರೆಡಿ ಬುಲಾವ್ ಕೊಟ್ಟಿದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಕಚೇರಿಗೆ ಬರಬೇಕು ಅಂತ. ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಎಲ್ಲಿಂದ ಹೇಗೆ ಮಾಂಸ ತರಿಸಿದ್ರಿ, ಯಾವ ಮಾಂಸ ಇದು, ಇದೆಲ್ಲದರ ಬಗ್ಗೆ ಕೂಡ ಪ್ರಾಥಮಿಕವಾಗಿ ಅವರಿಗೆ ಪ್ರಶ್ನೆ ಮಾಡಲಾಗುತ್ತೆ ಅಂತ. ಆ ಪ್ರಶ್ನೆಗೆ ಅಬ್ದುಲ್ ರಜಾಕ್ ಅವರು ಕೊಡುವಂತಹ ಉತ್ತರ ಏನು, ಅದು ಬಹಳ ಕುತೂಹಲ ಇದೆ. ನೋಡಿ, ಪ್ರತಿದಿನ ಮಾಂಸ ತಿನ್ನೋರು, ಬಿರಿಯಾನಿ ಪ್ರಿಯರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ನೀವೇನಾದ್ರೂ ಈ ಸ್ಟೋರಿ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಯಾಕೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಹೈ ಡ್ರಾಮಾ. ಅಬ್ದುಲ್ ರಜಾಕ್ ಮತ್ತು ಪುನೀತ್ ಕೆರೆಯಲ್ಲಿ ವಾಗ್ವಾದ. ಸಿಲಿಕಾನ್ ಸಿಟಿ ಬೆಂಗಳೂರು ಜನ ಈ ಸುದ್ದಿಯನ್ನ ನೋಡ್ಲೇಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಾಕ್ಸ್ ಗಟ್ಟಲೆ ಮಾಂಸ. ಇದು ಕಳಪೆ ಮಾಂಸ ಎಂದು ಮೆಜೆಸ್ಟಿಕ್ ನಲ್ಲಿ ಭಾರಿ ಹೈಡ್ರಾಮವೇ ನಡೆದಿದೆ. ಸರ್, ಎಲ್ಲರೂ ಇದನ್ನ ಓಪನ್ ಮಾಡಿಸಿ ಸರ್. ಸರ್, ಇದನ್ನ ಓಪನ್ ಮಾಡಿ ಸರ್. ಎಷ್ಟು ಗಲೀಜಾಗಿ ಬರ್ತಿದೆ. ಬೆಂಗಳೂರು ನಗರದಲ್ಲಿ ಸಿಗೋದು ನಮ್ಮ ಬಂಧು ಸರ್. ಬೇರೆ ಓಪನ್ ಮಾಡಿಸಿ ಸರ್. ಎಲ್ಲರೂ ಇದನ್ನ ಓಪನ್ ಮಾಡಿಸಿ ಸರ್. ಸರ್, ಇದನ್ನ ಓಪನ್ ಮಾಡಿಸಿ ಸರ್. ಇದನ್ನ ಓಪನ್ ಮಾಡಿ, ಇದನ್ನ ಓಪನ್ ಮಾಡಿ, ಇದನ್ನ ಓಪನ್ ಮಾಡಿಸಿ, ಇದು ಓಪನ್ ಮಾಡ್ತೆ ಸರ್. ಇದನ್ನ ಓಪನ್ ಮಾಡಿಸಿ ಸರ್. ಎಷ್ಟು ಗಲೀಜಾಗಿ ಬರ್ತಿದೆ. ಅದು ನೋಡಿ, ಎಷ್ಟು ಫ್ರೆಶ್ ಇದೆ. ಎಲ್ಲಿ ಫ್ರೆಶ್ ಇದೆ? ಅದು ಫ್ರೆಶ್ ಇದೆ ನೋಡಿ ಸರ್. ಎಷ್ಟು ದಿನ? ನೀನು ಮಾಂಸ ತಿನ್ನಲ್ಲ, ನಿನಗೆ ಅರ್ಥ ಆಗಲ್ಲ. ಕೂತ್ಕೊಳ್ಳ. 60 ದಿನ ಆಯ್ತು. ಮಾಂಸ ತಿನ್ನೋರಕ್ಕೆ ಇಲ್ಲಿ ಇದು ಓಪನ್ ಮಾಡಿಸಿ ಸರ್. ಸರ್, ಇದು ಓಪನ್ ಮಾಡಿಸಿ ಸರ್. ಮಾಂಸ ಇದು ಓಪನ್ ಮಾಡಿಸಿ ಸರ್. ಆಗಲ್ಲ, ಜಂಕ ಹೋಗೋಯ್ತು. ಇದು ಓಪನ್ ಮಾಡಿಸಿ ಸರ್.
ಒಂದಲ್ಲ ಎರಡಲ್ಲ, ರಾಜಸ್ಥಾನದಿಂದ ಬೆಂಗಳೂರಿಗೆ ರೈಲಿನಲ್ಲಿ ವಾರದಲ್ಲಿ 3 ದಿನಕ್ಕೆ 4,500 ಕೆಜಿ ಇಂತಹ ಮಾಂಸವನ್ನ ಸಾಗಿಸಲಾಗುತ್ತೆ ಅಂತ ಹಿಂದೂ ಸಂಘಟನೆಗಳು, ಕಾರ್ಯಕರ್ತರು ಹಾಗೂ ಮಾಂಸ ಮಾರಾಟ ವ್ಯಾಪಾರಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 6 ಟನ್ ಮಾಂಸ ಪ್ರತಿದಿನ ಬರುತ್ತೆ ಬೆಂಗಳೂರಲ್ಲಿ. ಇದು ರೆಸಲ್ ಮಾರ್ಕೆಟ್ಗೆ ಹೋಗುತ್ತೆ. ವಿಡಿಯೋ ತೋರಿಸ್ತೀನಿ ನಾನು, ವಿಡಿಯೋ ಇದೆ. ರೆಸಲ್ ಮಾರ್ಕೆಟ್ಗೆ ಈ ಮಾಂಸ ಹೋಗುತ್ತೆ. ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ, ಬೆಳ್ಳಗ್ ಮಾಡ್ತಾರೆ, ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಮಾಂಸ ಅಂತ ಮಾರ್ತಾರೆ. ಈ ಮಾಂಸ ಕಟ್ಟಿಂಗ್ ಮಾಡಿ ಹೋಟ್ಲಿಗೆ ಹೋಗುತ್ತೆ. ಕಟ್ಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದ್ರದ್ನ ನಾಯಿ ಮಾಂಸ ಜೊತೆ ಕಟ್ ಮಾಡ್ತಾರೆ. ಯಾರಾದ್ರೂ ಮಾಂಸ ತರಿಸ್ತಾ ಇರೋರು ತಲೆ ಏನಕ್ಕೆ ಇಟ್ಕೊಬತ್ತಾರೆ ಸರ್? ಅದು ಕಟ್ ಮಾಡದೆ 3 ಚೀಲದಲ್ಲಿ ಜನರನ್ನ ತೋರಿಸ್ಬೇಕು. ಇದು ಕುರಿ ಮಾಂಸ ಅಂತ ತೋರ್ಸಕ್ಕೆ ಇಟ್ಕೊಂಡ್ ಬಂದಿರ್ತಾರೆ. ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಮೇಲೆ ಆರೋಪ. ಜೈಪುರ್ ಮೈಸೂರು ಎಕ್ಸ್ಪ್ರೆಸ್ನಲ್ಲಿ ಕಳಪೆ ಮಾಂಸ ಬಂದಿದೆ ಎಂದು ಆರೋಪ ಕೇಳಿಬಂದಿದೆ. ಈ ವೇಳೆ 1-2 ಬಾಕ್ಸ್ಗಳನ್ನು ತೆರೆದು ನೋಡಿದ ಹಿಂದೂಪರ ಕಾರ್ಯಕರ್ತರು ಅದರಲ್ಲಿ ಮಟನ್ ಮಾಂಸದ ಬದಲಾಗಿ ಬೇರೆ ಮಾಂಸ ಪತ್ತೆಯಾಗಿದೆ ಎಂದು ಗಲಾಟೆಯನ್ನ ಆರಂಭಿಸಿದ್ದಾರೆ. ಇದಕ್ಕೆ ಒಂದು ಬಾಲ ಇದೆ. ಬೆಂಗಳೂರು ನಗರದಲ್ಲಿ ಸಿಗೋದು ನಮ್ಮ ಬನ್ನೂರು ಕುರಿ ಇದೆ ಅಲ್ಲ, ಅದಕ್ಕೆ ಚಿಕ್ಕ ಬಾಲ ಬರುತ್ತೆ. ಇದು ರಾಜಸ್ಥಾನದಲ್ವಾ, ಇದಕ್ಕೊಂದು ಸ್ವಲ್ಪ ದೊಡ್ಡ ಬಾಲ ಬರುತ್ತೆ. ಆದ್ರೆ ಈ ಎಲ್ಲ ಆರೋಪಗಳನ್ನ ಅಬ್ದುಲ್ ರಜಾಕ್ ನಿರಾಕರಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಮಾಡ್ತಿದ್ದೀವಿ. ಕರೆಕ್ಟಾಗಿ FSSAI ಲೈಸೆನ್ಸ್ ಇದೆ, ಪ್ರತಿಯೊಬ್ಬರ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ. ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು 70-80 ವರ್ಷ ಹಳೆ ಅಂಗಡಿಗಳು. ಆದರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ, ಇದು 10-12 ವರ್ಷಗಳಿಂದ ಬರ್ತಾ ಇದೆ. ಎಲ್ಲ ದಾಖಲೆಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನು ನಾನು ಬಿಡುಗಡೆ ಮಾಡ್ತೀನಿ. ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಮಾಂಸದ ಸ್ಯಾಂಪಲ್ ಸಂಗ್ರಹಿಸಿದ ಆರೋಗ್ಯ ಇಲಾಖೆ. ಶುದ್ಧತೆಯ ಕೊರತೆ ಇದೆ ಎಂದ ಅಧಿಕಾರಿಗಳು. ಇಷ್ಟೆಲ್ಲ ಆದ್ಮೇಲೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಂಸದ ಸ್ಯಾಂಪಲ್ ಅನ್ನ ಪಡೆದರು. ಅಲ್ಲದೆ ಮೇಲ್ನೋಟಕ್ಕೆ ಶುಚಿತ್ವದ ಕೊರತೆ ಇದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ರಿಸಲ್ಟ್ ಬರೋವರೆಗೂ ಮಟನ್ ಏನ್ ಮಾಡೋದು? ಮಟನ್ ಈಗ ಅದು ಬೇರೆ ಕಡೆ ಸಪ್ಲೈ ಇದ್ರೆ ಏನ್ ಮಾಡ್ತೀರಾ? ಇಷ್ಟೇ ಕೆಲಸ ಅಣ್ಣ, ನಮ್ದು ಇಷ್ಟೇ ಸ್ಯಾಂಪಲ್ ತೆಗೆದು ಅಷ್ಟೇ. ಅಲ್ಲ ಸರ್, ಸ್ಯಾಂಪಲ್ ತೆಗೆದ್ರೆ ಮತ್ತೆ ಈಗ ಆ ಮಟನ್ ಎಲ್ಲಿ ಹೋಗುತ್ತೆ? ಈಗ ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ಈಗ ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ಇಲ್ಲ ಸರ್, ಓಕೆ ಸರ್, ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ನನಗೆ ಪ್ರಶ್ನೆಗೆ ಆನ್ಸರ್ ಮಾಡಿ ಸರ್. ಈಗ ಹೇಳಿ ಸರ್ ನನಗೆ ಬೇಗ. ತಪ್ಪಿದೆ ಅಲ್ಲ ಸರ್, ಅಲ್ಲ ಈಗ ರಿಸಲ್ಟ್ ಬರೋವರೆಗೂ 12 ವರ್ಷದಿಂದ ತರಿಸ್ತಾ ಇದ್ದೀನಿ. ಅಲ್ಲ ಸರ್, ರಿಸಲ್ಟ್ ಬರೋವರೆಗೂ ಏನ್ ಮಾಡೋದು? ರಿಸಲ್ಟ್ ಬರೋವರೆಗೂ ಸರ್ ನಾನು ಅವ್ರ ಹತ್ರ ಮಾತಾಡ್ತೀನಿ. ರಿಸಲ್ಟ್ ತಪ್ಪಾಗಿ ಬಂದ್ರೆ ಅಂಗಡಿ ಸೀಸ್ ಮಾಡ್ತಾರೆ. ಅಷ್ಟು ಬೇಸಿಕ್ ಸರ್ ಏನ್ ಮಾಡೋದು? ಸರ್ ಏನ್ ಮಾಡೋದು ಸರ್ ಹೇಳಿ ಸರ್. ಈಗ ಏನ್ ಮಾಡೋದು? ಮಟನ್ ಇಷ್ಟೇ ಕೆಲಸ ನಮ್ದು. ಆ ಮಟನ್ ಸರ್ ಇಷ್ಟೇ ಅಲ್ಲ, ಈಗ ಆ ಮಟನ್ ಎಲ್ಲಾದ್ರೂ ಬೇರೆ ಕಡೆ ಹೋದ್ರೆ ಏನ್ ಮಾಡೋದು? 90 ಬಾಕ್ಸ್ ಮಾಂಸವನ್ನ ವಶಕ್ಕೆ ಪಡೆದ ಪೊಲೀಸರು. ಅಬ್ದುಲ್ ರಜಾಕ್ಗೆ ಆರೋಗ್ಯ ಇಲಾಖೆ ಸಮನ್ಸ್. ಮೆಜೆಸ್ಟಿಕ್ನಲ್ಲಿ ಸಿಕ್ಕಿರುವ 50 ಕೆಜಿಯ 90 ಬಾಕ್ಸ್ ಮಾಂಸವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪುನೀತ್ ಕೆರೆಹಳ್ಳಿ ಹಾಗೂ ಸಂಗಡಿಗರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಅಬ್ದುಲ್ ರಜಾಕ್ಗೆ ಆರೋಗ್ಯ ಇಲಾಖೆ ಸಮನ್ಸ್ ನೀಡಿದೆ. ಕೋಟನ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಪುನೀತ್ ಕೆರೆಹಳ್ಳಿ ಅಸ್ವಸ್ಥಗೊಂಡಿದ್ದು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಒಟ್ನಲ್ಲಿ ಈ ಪ್ರಕರಣ ಸಿಟಿ ಮಂದಿಯನ್ನ ಬೆಚ್ಚಿ ಬೀಳಿಸಿದ್ದು, ಈ ಬಗ್ಗೆ ಸೂಕ್ತ ತನಿಖೆಯಾಗಿ ಸತ್ಯಾಂಶ ಹೊರಬರಬೇಕಿದೆ. ಸರ್ ಎಲ್ಲರೂ ಇದನ್ನ ಓಪನ್ ಮಾಡಿಸಿ ಸರ್. ಎಷ್ಟು ಗಲೀಜಾಗಿ ಬರ್ತಿದೆ. ಚಿಕ್ಕ ಬಾಲ ಬರುತ್ತೆ. ಇದು ರಾಜಸ್ಥಾನದಲ್ವಾ,